ಆಧ್ಯಾತ್ಮವನ್ನ ಫಾಲೋ ಮಾಡೋರು ಹೀಗೆಲ್ಲ ಮಾಡ್ತಾರ, ಮೇಕಪ್ ಹಾಕ್ತಾರ, ಲಿಪ್ಸ್ಟಿಕ್ ಹಾಕ್ತಾರ, ಡ್ಯಾನ್ಸ್ ಮಾಡ್ತಾರ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಆಧ್ಯಾತ್ಮ ಜೀವಿಗಳು ಹೇಗಿರ್ತಾರೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ? ಅಧ್ಯಾತ್ಮ ಜೀವಿಗಳು ಹೀಗಿರ್ತಾರ ಅಂತ ಪ್ರಶ್ನೆ ಕೇಳುವರು ಅಧ್ಯಾತ್ಮ ಜೀವಿಗಳ. ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಬಂದಿರ್ತೇನೋ ಹಾಗೆ ಕೂಡ ನಾನು ಓಡಾಡ್ತೇನೆ ಅಂತ ವಿಡಿಯೋ ಮಾಡಕ್ಕೆ ನೀವು ರೆಡಿ ಇದ್ದೀರಾ? ಆಧ್ಯಾತ್ಮವನ್ನ ಬೋಧಿಸುವ ಇಂತಹ ಗುರುಗಳ ವೇಷದ ಮೇಲೆ ಬರಬೇಕು ಈ ಪ್ರಶ್ನೆಗಳೆಲ್ಲ. ರಾಮಾನುಜರು, ನಿಂಬಕಾಚಾರ್ಯರು, ವಲ್ಲಭಾಚಾರ್ಯರು, ಯಾರೇ ಆಗಲಿ ಈ ಅಲಂಕಾರವನ್ನು ಅವರು ಹೇಳಿಲ್ವಲ್ಲ. ನಿನ್ನ ಹೃದಯದ ಬಾಗಲನ್ನ ಈ ಕಾಮೆಂಟನ್ನು ಆಫ್ ಮಾಡಿ, ತೆರೆದಿದೆ ಮನೆ ಓ ಬಾ ಅತಿಥಿ. ಮಕ್ಕಳ ಥರ ಒಂದೊಂದ್ಸಲ ಅಳ್ತಾ ಇರ್ತೀನಿ ನಾನು, ತುಂಬ ಅಳ್ತೀನಿ, ನನಗೆ ಗೊತ್ತಾಗಲ್ಲ. ನಾನು ಅಳ್ತಾ ಇದ್ದರೆ ನನ್ನ ಸುತ್ತವರೆಲ್ಲ ಅಳ್ತಾ ಇರ್ತಾರೆ. ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ, ಬಗೆಯರೋ, ಬಡತನ ಭಾಗ್ಯದ ಭಾಗವತರು, ಯಾವುದನ್ನೋ ಸ್ವೀಕಾರ ಮಾಡಬಾರ್ದು ಅಂತ ಒಂದು ದುರಾಗ್ರಹದಲ್ಲಿ ಮೊದಲೇ ಇದ್ಬಿಟ್ಟಿರ್ತಾರೆ. ನಮಸ್ಕಾರ ವೀಕ್ಷಕರೇ. ಭೈರವಿ ಅಮ್ಮನ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ನೋಡೇ ಇರ್ತೀರ. ಆದ್ರೆ ಯಾರೆಲ್ಲ ನೋಡಿಲ್ವೋ ಅವರು ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಈ ರೀತಿ ವಿಡಿಯೋ ಮಾಡೋದು ಎಷ್ಟು ಸರಿ ಅಲ್ಲ? ಆಧ್ಯಾತ್ಮವನ್ನ ಫಾಲೋ ಮಾಡೋರು ಹೀಗೆಲ್ಲ ಮಾಡ್ತಾರ, ಮೇಕಪ್ ಹಾಕ್ತಾರ, ಲಿಪ್ಸ್ಟಿಕ್ ಹಾಕ್ತಾರ, ಡ್ಯಾನ್ಸ್ ಮಾಡ್ತಾರ. ಈ ರೀತಿ ಕಮೆಂಟ್ಸ್ ಹಾಕೋರು, ಪ್ರಶ್ನೆ ಕೇಳೋರು, ಒಬ್ರನ್ನ ಅವರ ಉಡುಗೆ ತೊಡುಗೆಯಿಂದ ಜಡ್ಜ್ ಮಾಡೋರಿದ್ದಾರಲ್ಲ ಅಂಥವ್ರಿಗೆ ಅಂತ ಇವತ್ತು ಭೈರವಿ ಅಮ್ಮ ಉತ್ತರ ಕೊಡೋರಿದ್ದಾರೆ. ಬನ್ನಿ ಹಾಗಾದ್ರೆ ಅವ್ರು ಏನು ಇದಕ್ಕೆ ಉತ್ತರ ಕೊಡ್ತಾರೆ ನೋಡೋಣ. ಹೇಳಿ ಅಮ್ಮ, ಈ ರೀತಿ ಡ್ಯಾನ್ಸ್ ಮಾಡ್ತಾರ, ಮೇಕಪ್ ಹಾಕ್ತಾರ, ಹಾಗಿರ್ತಾರ, ಹೀಗಿರ್ತಾರ, ಆಧ್ಯಾತ್ಮ ಜೀವಿಗಳು ಹೇಗಿರ್ತಾರೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ? ಪ್ರಶ್ನೆ ಕೇಳುವರು ಅಧ್ಯಾತ್ಮಿ ಜೀವಿಗಳ ಅಂತ ನನಗೊಂದು ಪ್ರಶ್ನೆ ಇದೆ. ಯಾಕೆ ಅಂದರೆ ಅಧ್ಯಾತ್ಮದ ಆ ಶಬ್ದದ ಅರ್ಥ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕೆಂದರೆ ಅಧ್ಯಾತ್ಮ ಜೀವಿಗಳು ಹೀಗಿರ್ತಾರ ಅಂತ ಪ್ರಶ್ನೆ ಕೇಳುವರು ಅಧ್ಯಾತ್ಮ ಜೀವಿಗಳ. ಯಾವುದೇ ನಿಜವಾದ ಆಧ್ಯಾತ್ಮ ಜೀವಿಗೆ ಈ ಪ್ರಶ್ನೆನೇ ಹುಟ್ಟಲ್ಲ. ಯಾಕಂದರೆ ಬಾಲ ಉನ್ಮತ್ತ ಪೈಶಾಚವತ್ ಎನ್ನುವ ಸ್ಥಿತಿಯಲ್ಲಿ ಅವಧೂತರು ಇರ್ತಾರೆ. ಅವಧೂತರು ಅಂದರೆ ಮಿರಾಕಲ್ಸ್ ಮಾಡೋರನ್ನ ಅವಧೂತರು ಅಂತ ಹೇಳಲ್ಲ. ಮಾಡ್ತಾರವರು ಮಿರಾಕಲ್ಸ್ ಮಾಡ್ತಾರೆ, ಆದರೆ ಮಿರಾಕಲ್ಸ್ ಮಾಡೋರೆಲ್ಲ ಅವಧೂತರಾಗಲ್ಲ. ಅವಧೂತ ಅಂದರೆ ತನ್ನನ್ನು ತೊಳೆದುಕೊಂಡವ ಅಥವಾ ತೊಳೆದುಕೊಂಡವಳು. ಜೆಂಡರ್ ಪ್ರಕಾರ ತಗೊಂಡ ಸ್ತ್ರೀ ಆದರೆ ತೊಳೆದುಕೊಂಡವಳು, ಪುರುಷನಾದರೆ ತೊಳೆದುಕೊಂಡವ. ತನ್ನನ್ನು ತೊಳೆದುಕೊಂಡು ಜಗತ್ತನ್ನು ತೊಳೆಯುವ. ಈಗ ಅವರ ಪ್ರಶ್ನೆ ಏನು? ಡ್ಯಾನ್ಸ್ ಮಾಡ್ತಾರ, ಈ ರೀತಿ ಅಲಂಕಾರ ಹಾಕ್ಕೊಳ್ತಾರ, ತುಟಿಗೆ ಲಿಪ್ಸ್ಟಿಕ್ ಹಾಕ್ತಾರ, ಈ ತುಟಿ, ಈ ಅಲಂಕಾರ, ಇದಿಷ್ಟನ್ನೇ ನೋಡಿ ಅವರು ಅಧ್ಯಾತ್ಮಿಗಳು ಅಂತ ಜಡ್ಜ್ ಮಾಡ್ತಾರೆ. ಅಧ್ಯಾತ್ಮ ಶಬ್ದಕ್ಕೆ ಇದಮಿತ್ತಂ, ಹೀಗೆ ಇರಬೇಕು ಅಂತ ಎಲ್ಲಾದರೂ ಅಲಂಕಾರ ಹೀಗೆ ಮಾಡ್ಕೋಬೇಕು, ಹೀಗೆ ಮಾಡ್ಕೋಬಾರ್ದು ಅದು ಯಾವುದೇ ನಿಬಂಧನೆ ಇರುವುದಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಏನಂತಂದರೆ ಆಧ್ಯಾತ್ಮಿಗಳು ಈ ರೀತಿ ವೇಷ ಹಾಕಬಹುದಾ? ಯಾವ ರೀತಿ? ತುಟಿಗೆ ಲಿಪ್ಸ್ಟಿಕ್ಕು, ಕಣ್ಣಿಗೆ ಕಾಡಿಗೆ, ಎಲ್ಲ ದೇಹಕ್ಕೆ ಶೃಂಗರಿಸುವಂಥದ್ದು. ನನ್ನ ಕೆಲವು ವಿಡಿಯೋಸ್ ನೀವು ನೋಡಿಲ್ಲ, ಅದರೊಳಗೆ ಯಾವ ವೇಷನೇ ಇಲ್ಲ ನನಗೆ. ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಬಂದಿರ್ತೇನೋ ಹಾಗೆ ಕೂಡ ನಾನು ಓಡಾಡ್ತೇನೆ ಅಂತ ವಿಡಿಯೋ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಸರಿ, ಅಕಸ್ಮಾತ್ ಮಾಡಿದರೂ ಕೂಡ ಇವ್ರು ಯಾಕೆ ಹೀಗೆ ನಗ್ನವಾಗಿ ಓಡಾಡ್ತಾರೆ ಅಂತ ಅದೊಂದು ಪ್ರಶ್ನೆ ಬರುತ್ತೆ. ನೋಡಿ, ಯಾರು ನಿಜವಾಗಿ ಸನ್ಯಾಸ ಧರ್ಮವನ್ನು ಪಾಲಿಸ್ತಾ ಇದ್ದಾರೆ ಹೇಳಿ? ಸನ್ಯಾಸ ಧರ್ಮದಲ್ಲಿ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಒಂದು ನಿಬಂಧನೆಯನ್ನು ಕೌಪೀನ ಪಂಚಕ, ಅದರ ಹೆಸರೇ ಕೌಪೀನ ಪಂಚಕ ಅಂತ, ರುದ್ರಾಕ್ಷಿ ಪಂಚಕ, ಸ್ಫಟಿಕ ಪಂಚಕ ಅಥವಾ ಕಿರೀಟ ಪಂಚಕ, ಇವತ್ತೇನೇನು ಅಲಂಕಾರ ಮಾಡ್ಕೋತೀವಲ್ಲ ಎಲ್ಲ ಸ್ವಾಮಿಗಳು, ಅದು ಯಾವುದೂ ಹೇಳಿಲ್ಲ ಅವರು. ಕೌಪೀನ ಪಂಚಕ ನೀನು ಓದು. ತರುತಲ ವಾಸಂ ಕರತಲ ಭಿಕ್ಷಂ ಕೌಪೀನವಂತಹ
ಖಲು ಭಾಗ್ಯವಂತಹ ಅಂತ ಹೇಳಿದ್ದಾರೆ. ಇದು ತುಂಬ ಇದೆ, ತುಂಬ ಅದ್ಭುತವಾಗಿದೆ. ಅವರು ಹೇಳಿರೋ ಪ್ರಕಾರ ಸನ್ಯಾಸ ನಾವೇನಾರೋ ಫಾಲೋ ಅಪ್ ಮಾಡಲಿಕ್ಕೆ ಹೋದರೆ ನಿಜವಾಗೂ ನಾವು ನೋಡುವಂಥ ಸನ್ಯಾಸಿಗಳು ಈ ಭೂಮಿ ಮೇಲೆ ಯಾರೂ ಇಲ್ಲ. ಎಲ್ಲಿ ತನಕ ಅಂದರೆ ಸನ್ಯಾಸಿಯಾದವನು 3 ಮನೆಯನ್ನು ತಿರುದು ತಿನ್ನಬೇಕು. ನೀವು ಏನೋ ತಿರುಕ ಅಂತೀವಿ ನೋಡು. ತಿರುಕ ಅಂದರೆ ಭಿಕ್ಷೆ ಬೇಡು ಅವನಿಗೆ ಅಲ್ವಾ. ತಿರುಕ ಅನ್ನೋದು ತುಂಬ ಒಳ್ಳೆಯ ಶಬ್ದ ಬಿಡಿ. ಯಾಕೆಂದ್ರೆ ತಿರುಕ ಅಂದರೆ ತಿರುಮಲೈ, ತಿರುವಣ್ಣಾಮಲೈ, ತಿರುಚಂದೂರು. ತಿರು ಅಂದರೆ ಸಂಸ್ಕೃತದಲ್ಲಿ ಶ್ರೀನ, ತತ್ಸಮ ತದ್ಭವ ಕನ್ನಡದಲ್ಲಿ ಸ್ತ್ರೀ ಆದರೆ ಅದೇ ತತ್ಸಮ ತದ್ಭವ ತಮಿಳಿನಲ್ಲಿ ತಿರು ಅಂತ ಆಗತ್ತೆ. ಶ್ರೀ ಅನ್ನೋ ಬದಲು ಶ್ರೀಪತಿ, ತಿರುಪತಿ. ಹೀಗೆ ಇಂತಹ ತಿರುಕ 3 ಮನೆಯನ್ನು ತಿರುದು ತಿನ್ನಬೇಕು ಬೇಡ. ಶಿಷ್ಯ ಸಂಪತ್ತು ಬಹಳವಿದ್ದಲ್ಲಿ 8 ಮನೆಯನ್ನು ತಿರುದು ತಿನ್ನಬೇಕು ಸನ್ಯಾಸಿಯಾದವನು ಅಂತಿದೆ. ತಿರುದು ತಿನ್ನೋರು ಹೇಗಿರ್ತಾರೆ? ಅಲಂಕಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ? ತುಂಬ ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಬಂಗಾರ ಗಿಂಗಾರ ಹಾಕ್ಕೊಂಡ್ಬಿಟ್ಟು ತಲೆ ಮೇಲೆ ಇದು ಬಂಗಾರ ಕಿರೀಟ, ರುದ್ರಾಕ್ಷಿ, ಇದು ಅವರವ್ರ ಪ್ರಕಾರ ನೋಡಿ. ಬಂಗಾರ ಸಿನಿಮಾಸ ಮೇಲೆ ಕುತ್ಕೋತಾರೆ, ಬಂಗಾರದ ಪಲ್ಲಕ್ಕಿಲಿ ಕುತ್ಕೋತಾರೆ, ಬಳ್ಳಿ ಪಲ್ಲಕ್ಕಿಲಿ ಕುತ್ಕೋತಾರೆ. ಇದೆಲ್ಲ ಯಾಕೆ? ಈ ಪ್ರಶ್ನೆಯನ್ನು ಅವ್ರಿಗೂ ಮಾಡಬಹುದಲ್ಲ. ಒಬ್ಬ ಸನ್ಯಾಸಿಯಾಗಿ ಬಂಗಾರದ ಪಲ್ಲಕ್ಕಿಲಿ ಕೂತ್ಕೊಳ್ಳೋದು, ಬೆಳ್ಳಿ ಪಲ್ಲಕ್ಕಿಲಿ ಕೂತ್ಕೊಳ್ಳೋದು, ಚಿನ್ನದ ಕಿರೀಟ ಇಟ್ಕೊಳ್ಳೋದು, ಆಮೇಲೆ ಅವರಿಗೆ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರಿಣ ಸರ್ವತಂತ್ರ ಸ್ವತಂತ್ರ ಏನೇನೇನೋ ಅವರಿಗೆಲ್ಲ ಸ್ಲೋಗನ್ಗಳನ್ನು ಹಾಕಿ ಅವರಿಗೆ ಹಿಂಬದಿಗರು ಅಂತ ಹೇಳ್ತಾರೆ. ಅಂದರೆ ಹೊಗಳು ಭಟ್ರು. ಆ ಹೊಗಳು ಭಟ್ರು ಒಬ್ಬರು ತಿರುಪತಿಗೆ ಇದನ್ನು ಹೇಳ್ತಾರೆ ಅಂದರೆ ನಾನು ಮಾಡ್ತಿರೋದೇನು ತಪ್ಪಲ್ಲ ಅನಿಸುತ್ತೆ. ಜೊತೆಗೆ ಆಧ್ಯಾತ್ಮಿಗಳಿಗೆ ಪ್ರಶ್ನೆ ಎಲ್ಲಿ ಬರಬೇಕು? ಆಧ್ಯಾತ್ಮವನ್ನು ಬೋಧಿಸುವ ಇಂತಹ ಗುರುಗಳ ವೇಷದ ಮೇಲೆ ಬರಬೇಕು ಈ ಪ್ರಶ್ನೆಗಳೆಲ್ಲ. ನಾನು ಪ್ರತ್ಯೇಕವಾಗಿ ಇಂಥ ಗುರುಗಳು ಅಂತ ಯಾರ್ದು ಹೆಸರನ್ನು ಹೇಳಕ್ಕೆ ಹೋಗಲ್ಲ. ಇವತ್ತು ನೋಡಿದೆಯಾ ನೀನು, ಜಗದ್ಗುರುಗಳು ಅಂತ ಯಾರ್ಯಾರು ಹೆಸರಿಟ್ಕೊಂಡಿದ್ದಾರಲ್ಲ, ನವರಾತ್ರಿ ಸಮಯಗಳಲ್ಲಿ ಅವ್ರು ಹಾಕ್ಕೊಳ್ಳೋ ಅಲಂಕಾರ ನೋಡಿ. ಆ ಹಾಕ್ಕೊಳ್ಳೋ ಅಲಂಕಾರದ ಒಂದು ಕ್ರಯ ನಾವೇನಾದರೂ ಬೆಲೆ ಕಟ್ಟಿದರೆ ಭಾರತದ ಅರ್ಧ ಸಾಲ ತೀರಿಸ್ಬೋದು. ಅಷ್ಟು ಬಂಗಾರ ಅವರ ಮೈ ಮೇಲೆ ಇರುತ್ತೆ. ಆದರೆ ಶಂಕರಾಚಾರ್ಯರು ಅಥವಾ ಮಧ್ವಾಚಾರ್ಯರು ಅಥವಾ ರಾಮಾನುಜರು, ನಿಂಬಕಾಚಾರ್ಯರು, ವಲ್ಲಭಾಚಾರ್ಯರು ಯಾರೇ ಆಗಲಿ ಈ ಅಲಂಕಾರವನ್ನು ಅವರು ಹೇಳಿಲ್ವಲ್ಲ. ಸ್ವಾಮಿಗಳ ಹೆಸರು ಪರಮಹಂಸ, ಬೆಳ್ಳಗಿರೋರು. ನಿಮ್ಗೆ ಗೊತ್ತು ಹಂಸ ಹೆಂಗೆ ಅಂತ? ನಾನು ನೋಡಿಲ್ಲ. ಹಂಸದ ಸ್ವಭಾವ ಅಂದರೆ ನೀರು ಮತ್ತು ಹಾಲನ್ನು ಬೆರೆಸಿದ್ರೆ ನೀರನ್ನು ಮಾತ್ರ ಬಿಟ್ಬಿಟ್ಟು ಹಾಲನ್ನು ಅಷ್ಟೇ ತಗೊಳತ್ತಂತೆ. ಹಾಗೆ ನೀನು ಕೇಳಿರೋ ಕಾಮೆಂಟ್ಗಳು ನಾನು ಬಿಟ್ಬಿಟ್ಟು ನನಗೆ ಬೇಕಾಗಿರೋದು ತಗೊಳ್ತೀನಿ ಅಷ್ಟೇ. ತೀರಾ ಅವ್ರಿಗೆ ಉತ್ತರ ಕೊಡಬೇಕು ಅಂತ ನೀವು ಕೇಳಿದಕ್ಕೆ ನಾನು ಕೊಡೋ ಉತ್ತರಗಳಷ್ಟಿದಲ್ಲ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಅಂತಿದೆ, ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಅಂತಿದೆ, ಸರ್ವತಂತ್ರ ಸ್ವತಂತ್ರ ಅಂತಿದೆ. ಅವನು ಸರ್ವತಂತ್ರ ಸ್ವತಂತ್ರ ಅವನು. ಮತ್ತು ಪಾರಿವ್ರಾಜಕ, ನಡ್ಕೊಂಡು ಓಡಾಡುವ, ಅವನು ಗಾಡಿಯನ್ನು ಹತ್ತಬಾರದು. ಗಾಡಿಯನ್ನು ಹತ್ತು ಬಂದರೆ ಇಂಥ ಪಾಪಿಯ ಸನ್ಯಾಸಿನ ಮುಖ ನಾನು ನೋಡಿದ್ನಲ್ಲ ಅಂತೇಳಿ ಉಟ್ಟು ಬಟ್ಟೆಲ್ಲಿ ಸ್ನಾನ ಮಾಡು ಹೋಗೋ ಅಂತ ಧರ್ಮಶಾಸ್ತ್ರ ಹೇಳುತ್ತಲ್ಲಮ್ಮ. ಈ ಪ್ರಶ್ನೆಗಳನ್ನೆಲ್ಲ ಆಧ್ಯಾತ್ಮಿಗಳಾದವರು ಮೊದಲೇ ಫಸ್ಟ್ ಆಫ್ ಆಲ್ ಯಾವನ ಅಧ್ಯಾತ್ಮೀಯ ಆದವನಿಗೆ ಪ್ರಶ್ನೆನೇ ಹುಟ್ಟಲ್ಲ. ಯಾಕಂದ್ರೆ ಅಧ್ಯಾತ್ಮೀಯವಾದವನು ಚೆನ್ನಾಗಿ ಓದ್ಕೊಂಡಿರ್ತಾನೆ, ಓದುತ್ತಾ ಇರ್ತಾನೆ. ಅವನಿಗೆ ಗೊತ್ತಿದೆ ಆವರೂಪದೊಳು ಬಂದರು ಸರಿಗೆ, ಆವವೇಶದೊಳು ನಿಂದರು ಸರಿಗೆ, ಅವರೂಪದೊಳು ಬಂದರು ಸರಿಗೆ, ಆವವೇಶದೊಳು ನಿಂದರು ಸರಿಗೆ. ಅದಕ್ಕೆ ನೀನು ಮಾಡಬೇಕು? ನಿನ್ನ ಹೃದಯದ ಬಾಗಲನ್ನು, ಈ ಕಾಮೆಂಟನ್ನು ಆಫ್ ಮಾಡಿ, ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಗಿನ ಹೊಸ ಗಾಳಿಯ ಹೊಸ ಬಾಳೆನುತ ಅತಿಥಿ. ನೀನು ಆ ಅತಿಥಿಯನ್ನು ಒಳಗೆ ಕರಬೇಕಾದ್ರೆ ನಿನ್ನ ಕಾಮೆಂಟ್ ಹಾಕೋತಾ ಬಾಗಿಲು ಮುಚ್ಕೊಂಡ್ರೆ ಒಳಗಿನ ಅಧ್ಯಾತ್ಮದ ಆ ಬೆಳಕು ನಿನ್ನಲ್ಲಿ ಮೂಡದೇ ಇದ್ದರೆ ಈ ಲಿಫ್ಟಿಕ್ಕು, ಈ ಕಾಡಿಗೆ, ಈ ಇದು ಡಾನ್ಸು ಇದರಷ್ಟರಲ್ಲೇ ನೀನು ಬಿದ್ದಿದ್ದೀಯ ಅಂದರೆ ನಿನ್ನ ಕಣ್ಣು ಅಧ್ಯಾತ್ಮದ ಕಣ್ಣು ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಿಜವಾದ ಅಧ್ಯಾತ್ಮಿಗಳ ಬಗ್ಗೆ ಪ್ರಶ್ನೆ ಮಾಡೋನು ಈ ಅಧ್ಯಾತ್ಮಿ ಆಗಿರ್ಲಿಕ್ಕಿಲ್ಲ.
ಅಯ್ಯೋ ನೀನು ದೇವಿ ಮಹಾತ್ಮೆ ಓದಬೇಕು, ದೇವಿ ಮಹಾತ್ಮೆ ಓದಿದವರೆಗೆ ಈ ಪ್ರಶ್ನೆ ಬರೋಲ್ಲ. ಚಿದಾನಂದ ಅವಧೂತರು ಕಡೆಯ ಅಧ್ಯಾಯಗಳಲ್ಲಿ ಹೇಗಿರ್ತಾನೆ ದೇವಿಯ ಉಪಾಸಕ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಡಿಗೆ ಹಚ್ಚಿ ಕಸ್ತೂರಿಯ ತಿದ್ದಿ, ಕಣ್ಣಿಗೆ ಕಾಡಿಗೆಯ ಹಚ್ಚಿ ಕಸ್ತೂರಿಯ ತಿದ್ದಿ ಚಿನ್ನದುಡುಗರೆಯ ತೊಟ್ಟು, ಮುತ್ತಿನ ನಾಸಿಕದೊಳು ಮುತ್ತಿನ ಮೂಗುತಿ ಬೊಟ್ಟು. ಯಾವ್ದು ಹೇಳ್ತೀವಿ ಬಿಡ್ತೀವಿ, ಇದನ್ನಂತೂ ಹಾಕ್ಲೇಬೇಕು ನೀನು. ನಾಸಿಕದೊಳು ಮುತ್ತಿನ ಮೂಗುತಿ ಬೊಟ್ಟು ತೊಟ್ಟು, ಯೋಗಿಯು ದೇವಿಯೊಳು ದೇವಿಯನೆ ಭಜಿಸಿ ದೇವಿಯ ಸ್ವರೂಪವಾಗಿಹ ಯೋಗಿಯೇ ಇಹನೆಂತಾಗ. ಒಬ್ಬ ಯೋಗಿ ದೇವಿಯನ್ನು ಉಪಾಸನೆ ಮಾಡ್ತಾ 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 ಅವನೂ ಕಾಡಿಗೆ ಹಚ್ಕೋತಾನೆ, ಅವನೂ ಕಸ್ತೂರಿಯನ್ನು ತಿಲಕವನ್ನು ತಿದ್ದುಕೊಳ್ತಾನೆ, ಮುತ್ತಿನ ಮೂಗುತಿಯನ್ನು ತೊಡ್ತಾನೆ, ಚಿನ್ನದ ಉಡುಗೊರೆಯನ್ನು ತೊಡ್ತಾನೆ, ಖವ ಖವ ಖವನೆ ನಗತಾ 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 ದೇವಿಯ ಸ್ವರೂಪವಾಗಿ ಇಹನೇ ಯೋಗಿ ಇಹನೆಂದ ಅಂತ ಈಗ ಒಂದು 800-900 ವರ್ಷದ ಕೆಳಗೆ ದೇವಿ ಮಹಾತ್ಮ್ಯವನ್ನು ಕನ್ನಡೀಕರಣ ಅಂದರೆ ಚಂಡೀ ಪಾಠವನ್ನು ಕನ್ನಡೀಕರಣ ಮಾಡಿದಂತಹ ಮಹಾಯೋಗಿ ಚಿದಾನಂದ ಅವಧೂತರಿಗೆ ಈ ಪ್ರಶ್ನೆ ಬಂದಿಲ್ಲ. ಅಲ್ಲಿ ಯಾವುದೋ ಹೆಣ್ಣು ಮಗಳು ದೇವಿಯ ಉಪಾಸನೆ ಮಾಡ್ತಾ ಮಾಡ್ತಾ ದೇವಿ ಸ್ವರೂಪ ಆಗಿದ್ದಾಳೆ ಅಂತ ಬರೆದಿಲ್ಲ. ಅಲ್ಲಿ ಒಬ್ಬ ಪುರುಷ ದೇವಿಯನ್ನು ಆರಾಧನೆ ಮಾಡ್ತಾ 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 ಆ ದೇವಿ ಹೇಗಿದ್ದಾಳೋ ಹಾಗೆ ಅವನಾಗ್ಬಿಟ್ಟ ಅಂತ ಬರೀತಾರೆ. ಒಬ್ಬ ಗಂಡಸನ್ನು, ಅದರಲ್ಲೂ ನಾನು ಹೆಣ್ಣು, ಅದರಲ್ಲೂ ನನಗೆ ಬೇಕಾದ ಆ ದೇವಿ ಅಂದ್ರೇನು, ಅವಳಿಗೆ ದೇವಿ ನೀಗೆ ದುನೈ ಎನ್ ಮಧುರೈ ಬಾಳ್. ಅಮ್ಮನವರ ಸ್ವರೂಪ ಏನು, ಅವರು 10 ಹಲವಾರು ರೂಪಗಳಲ್ಲಿ ಇರ್ತಾರೆ, ಗೊತ್ತಾಯ್ತಾ. ಮತ್ತು ಬಾಲಾನಾಂ ರೋದನಂಬಲಂ, ಮಕ್ಕಳ ಥರ ಒಂದೊಂದ್ಸಲ ಅಳ್ತಾ ಇರ್ತೀನಿ ನಾನು, ತುಂಬ ಅಳ್ತೀನಿ, ನನಗೆ ಗೊತ್ತಾಗಲ್ಲ. ನಾನು ಅಳ್ತಾ ಇದ್ದರೆ ನನ್ನ ಸುತ್ತವರೆಲ್ಲ ಅಳ್ತಾ ಇರ್ತಾರೆ. ಉನ್ಮತ್ತಳು ನಾನು, ನಗೋಕ್ಕೆ ಶುರು ಮಾಡಿಬಿಟ್ರೆ ಅದಕ್ಕೆ ಪ್ರಸಂಗಗಳೇ ಬೇಕಿಲ್ಲ, ಹುಚ್ಚಪಟ್ಟೆ ನಗ್ತಾ ಇರ್ತೀನಿ. ಪೈಶಾಚವತ್ತು ನಾನು ಟ್ರಾನ್ಸಲ್ಲಿದ್ದಾಗ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಏನ್ರಿ ಪಿಶಾಚಿಗಳು ಡ್ಯಾನ್ಸ್ ಮಾಡತ್ತಾ ಅಂದ. ಹಳೆ ಕಾಲದಲ್ಲಿ ಹೇಳ್ತಾ ಇದ್ದಲ್ಲ ಬಿಡ, ಒಳ್ಳೆ ಪಿಶಾಚಿ ಥರ ಕುಣಿತೀಯ. ಮತ್ತು ಇನ್ನೊಂದು ಗೊತ್ತಾ ನಿಂಗೆ, ಅದನ್ನೇ ಶ್ರೀಮದ್ ಜಗನ್ನಾಥದಾಸರು ತಮ್ಮ ಹರಿದಾಸ ಕೃತಿಯಲ್ಲಿ ಬರೀತಾರೆ. ನಗುವರೋ ರೋಧಿಸುವರೋ ನಾಟ್ಯವಾಡುವರೋ, ನಗುವರೋ ರೋಧಿಸುವರೋ ನಾಟ್ಯವಾಡುವರೋ, ಬಗೆಯರೋ ಬಡತನ ಭಾಗ್ಯದ ಭಾಗವತರು. ನಗುವರು ರೋಧಿಸುವರು ನಾಟ್ಯವಾಡುವರು. ನಗುವರು ಯಾರು? ಉನ್ಮತ್ತ. ರೋಧಿಸುವರು ಯಾರು? ಬಾಲ. ನಾಟ್ಯವಾಡುವರು ಪಿಶಾಚಿಗಳು. ಬಾಲ, ಉನ್ಮತ್ತ, ಪಿಶಾಚವತ್ತು. ಸಂಸ್ಕೃತ, ಕನ್ನಡ. ನಗುವರೋ ರೋಧಿಸುವರೋ ನಾಟ್ಯವಾಡುವರು, ಬಗೆಯರೋ ಬಡತನದ ಭಾಗ್ಯದ ಭಾಗವತರು. ಯಾವತ್ತು ಬಡತನದ ಬಗ್ಗೆ ಅವರು ಚಿಂತನೆನೇ ಮಾಡಲ್ಲ. ಇದೆಲ್ಲ ಪ್ರಶ್ನೆಗಳು ಯಾರಿಗೆ ಬರುತ್ತೆ ಗೊತ್ತಾ ಪುಟ್ಟ? ಯಾವುದನ್ನೋ ಸ್ವೀಕಾರ ಮಾಡಬಾರ್ದು ಅಂತ ಒಂದು ದುರಾಗ್ರಹದಲ್ಲಿ ಮೊದಲೇ ಇದ್ದುಬಿಟ್ಟಿರ್ತಾರೆ, ಅವ್ರಿಗಷ್ಟೇ ಈ ಪ್ರಶ್ನೆಗಳು ಬರುತ್ತೆ. ಅವ್ರ ತಲೆ ಹರಟೆ ಕಾಮೆಂಟ್ಗಳನ್ನು ಅವರಷ್ಟೇ ಹಾಕ್ತಾರೆ. ಅವರನ್ನು ನೀವು ಸುಮ್ಮನೆ ಹಾಕ್ಸೋಕ್ಕಾಗಲ್ಲ. ಇದನ್ನು ಹೇಳಿದೆ ಅಂತ ಇಟ್ಕೋ, ಮತ್ತು ಇದಕ್ಕೂ ಇನ್ನೊಂದು ಕಾಮೆಂಟ್ ಸ್ಟಾರ್ಟ್ ಆಗತ್ತೆ. ಆದರೆ ಅವ್ರು ಕಾಮೆಂಟ್ ಹಾಕಿದಾರಲ್ಲ ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರ ಕೊಡೋ ಅಗತ್ಯ ನನಗೆ ಇಲ್ಲವೇ ಇಲ್ಲ. ಆದರೆ ಈ ಕಾಮೆಂಟ್ಗಳ ಸುಳಿಗಳಲ್ಲಿ ಪಾಪ ಯಾವುದೇ ಕಾಮೆಂಟೇ ಇಲ್ದಿರ್ತಕ್ಕಂಥ ಎಷ್ಟೋ ಪಾಪ ಮುಗ್ಧ ಜನರಿಗೆ ಸಂಶಯಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆ ಸಂಶಯ ನಿವಾರಣೆಗೋಸ್ಕರ ನಾವು ಇದನ್ನು ಕೊಡಬೇಕಾಗುತ್ತೆ ವಿನಃ ಬೇರೆ ಏನೂ ಇದರಲ್ಲಿ ನನಗೆ ಕಾಡಲ್ಲ.